ಹಾಯ್, ಪ್ರೈಸ್ ಲಾರ್ಡ್. ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಗುಡ್ ಫ್ರೈಡೇ. ಈ ದಿನ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಂಥ ದಿನಕ್ಕೆ ಗುಡ್ ಫ್ರೈಡೇ, ಶುಭ ಶುಕ್ರವಾರ ಅಂತ ಹೇಳ್ತಾರೆ. ಹಾಗಾದರೆ ಕೊನೆಯದಾಗಿ ಯೇಸು ಸ್ವಾಮಿ ಪ್ರಾಣ ಕೊಡುವುದಕ್ಕಿಂತ ಮುಂಚೆ ಶಿಲುಬೆ ಮೇಲೆ ಕೊನೆಯದಾಗಿ 7 ಮಾತುಗಳನ್ನು ಹೇಳ್ತಾನೆ. ಆ 7 ಮಾತುಗಳು ಆಲ್ಮೋಸ್ಟ್ ಎಲ್ಲ ಚರ್ಚೆಗಳಲ್ಲೂ ಕೂಡ ಈ ದಿನ ಧ್ಯಾನ ಮಾಡ್ತಾರೆ. ಹಾಗಾಗಿ ಆ 7 ಮಾತುಗಳನ್ನು ನಿಮ್ಮ ಮುಂದೆ ಶೇರ್ ಮಾಡಬೇಕೆಂಬುದಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಾತಾಡಿರುವಂಥ 7 ಮಾತುಗಳಲ್ಲಿ ಮೊದಲನೇ ಮಾತು, ತಂದೆಯೇ, ಇವರು ಏನು ಮಾಡ್ತಾ ಇದ್ದಾರೋ ಇವರು ಅರಿಯರು, ಇವರನ್ನು ಕ್ಷಮಿಸು ಎಂಬುದಾಗಿ ಹೇಳ್ತಾನೆ. ಎರಡನೇ ಮಾತು, ಈ ಹೊತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವೆ ಎಂಬುದಾಗಿ ಹೇಳ್ತಾನೆ. ಮೂರನೇ ಮಾತು, ಅಮ್ಮ ಇಗೋ ನಿನ್ನ ಮಗನು, ಶಿಷ್ಯನನ್ನು ನೋಡಿ ಇಗೋ ನಿನ್ನ ತಾಯಿ ಎಂಬುದಾಗಿ ಹೇಳ್ತಾನೆ. ನಾಲ್ಕನೇ ಮಾತು, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿ ಎಂಬುದಾಗಿ ಹೇಳ್ತಾನೆ. ಐದನೇ ಮಾತು, ನನಗೆ ನೀರಡಿಕೆ ಆಯಿತು ಎಂಬುದಾಗಿ. ಆರನೇ ಮಾತು, ತೀರಿತು ಎಂಬುದಾಗಿ ಹೇಳ್ತಾನೆ. ಏಳನೇದಾಗಿ ಕೊನೆ ಮಾತು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಲಿ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಹೇಳಿ ಪ್ರಾಣ ಬಿಡೋದನ್ನು ನಾವು ನೋಡ್ತಾ ಇದೀವಿ. ಹಾಗಾದರೆ ಈ 7 ಮಾತುಗಳನ್ನು ಯಾಕೆ ಯೇಸು ಸ್ವಾಮಿ ಕೊನೆಯದಾಗಿ ಹೇಳ್ತಾನೆ, ಯಾಕೆ ಪ್ರಾಣ ಕೊಟ್ಟಿರೋದು ಅಂತ ನಾವು ನೋಡೋದಾದರೆ, ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಮನುಷ್ಯರಿಗೋಸ್ಕರ, ರಕ್ಷಣೆಗೋಸ್ಕರ, ಯಾರು ಕೂಡ ನರಕಕ್ಕೆ ಹೋಗಬಾರ್ದು, ಎಲ್ಲರೂ ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕು, ಎಲ್ಲರೂ ಕೂಡ ಆ ದೇವರ ಬಳಿಗೆ ಹೋಗಬೇಕು, ದೇವರ ರಾಜ್ಯದಲ್ಲಿ ಇರಬೇಕೆಂಬುದಾಗಿ ತಾನು ಪ್ರಾಣ ಕೊಟ್ಟಿರೋದನ್ನು ನಾವು ನೋಡ್ತಾ ಇದೀವಿ. ಹಾಗಾದರೆ ಈ ದಿನ ಹ್ಯಾಪಿಯಾಗಿ ಗುಡ್ ಫ್ರೈಡೇನ ಸೆಲೆಬ್ರೇಷನ್ ಮಾಡೋಣ. ಎಲ್ಲರಿಗೂ ಕೂಡ ಹ್ಯಾವ್ ಎ ಜಾಯ್ಫುಲ್ ಗುಡ್ ಫ್ರೈಡೇ.